ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ರೀಸೆಂಟಾಗಿ ಮೀಶೋಯಿಂದ ಈ ಒಂದು ಕಪ್ನ ತರಿಸಿದ್ದೀನಿ. ಸೊ ಇದೇನು ಕಪ್ ಅಂತ ಹೇಳಿದ್ರೆ ಇಡ್ಲಿ ಮೇಕರ್ ಕಪ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಈಸಿಯಾಗಿ ಕೂಡ ನಾವು ಇಡ್ಲಿನ ಪ್ರಿಪೇರ್ ಮಾಡ್ಬೋದು. ಇದು ಬಂದು ಸಿಲಿಕಾನ್ ಬೇಸ್ಡ್ ಮೆಟೀರಿಯಲ್ ಆಗಿರುತ್ತೆ. ತುಂಬಾ ಸಾಫ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಸ್ಟೀಮ್ಗೆ ಇದೇನು ಒಂಥರ ಬ್ರೇಕ್ ಆಗೋದು ಅಥವಾ ಡ್ಯಾಮೇಜಸ್ ಆಗೋದು ಆ ರೀತಿನಲ್ಲಿ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಬಟ್ ಸ್ಟಾರ್ಟಿಂಗ್ ನೀವು ತರಿಸ್ಕೊತೀರಲ್ವ, ಸೊ ಅದಕ್ಕೆ ನೀವು ಒಂದ್ಸಲ ವಾಶ್ ಮಾಡಿ ಮತ್ತೆ ಬಟ್ಟೆಲಿ ಬಿಟ್ಟು ಎಣ್ಣೆನ ಹಚ್ಚಿ ಸ್ವಲ್ಪ ಹಾಗೇನೆ ಬಿಡಿ. ಆಮೇಲೆ ಅದಾದ್ಮೇಲೆ ಮತ್ತೆ ಗೇನ್ ವಾಶ್ ಮಾಡಿ ಸ್ವಲ್ಪ ಸ್ಮೆಲ್ ಇರೋದೆಲ್ಲದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿನಲ್ಲಿ ಒನ್ ಡೇ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಇಡ್ಲಿನ ಪ್ರಿಪೇರ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಇನ್ಸ್ಟೆಂಟ್ ಆಗಿ ಬೇಗನೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅದಲ್ದೇ ಸುಮಾರು ಜನರಿಗೆ ಇಡ್ಲಿ ಕೂಡ ನೀಟಾಗಿ ಮಾಡೋದಕ್ಕೆ ಬರೋದಿಲ್ಲ. ಇವನ್ ನನಗೂ ಕೂಡ ಬರೋದಿಲ್ಲ. ಬಿಕಾಸ್ ಒಂದ್ ರೀತಿ ಅಂಟ್ಕೊಬಿಡುತ್ತೆ. ತೋರಿಸ್ತಾ ಇದ್ದೀನಲ್ವಾ, ಸೊ ಈ ರೀತಿನಲ್ಲೆಲ್ಲ ಅಂಟ್ಕೊಬಿಡುತ್ತೆ. ಸೊ ಪರ್ಫೆಕ್ಟ್ ಆಗಿ ನೀಟಾಗಿ ಒಂದು ಶೇಪ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಸೊ ಇದನ್ನ ನಾವು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಹೇಗಿರತ್ತೆ ಏನೋ ಸುಮ್ಮನೆ ಏನೋ ತೋರಿಸ್ತಾರಲ್ವ ಅಂತ ಅನ್ಕೊಂಡಿದ್ದೆ. ಬಟ್ ನೀವೇ ನೋಡ್ತಿದ್ರಲ್ಲ, ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಇಡ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಇದಲ್ದೇನೆ ಸೊ ಇದರಿಂದ ಅಂದ್ರೆ ಈ ಒಂದು ಕಪ್ಪಿಂದ ನಿಮ್ಗೆ ಇನ್ನೂ ಒಂದಷ್ಟು ಅಡ್ವಾಂಟೇಜಸ್ ಇದೆ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಕೆಲವರಿಗೆ ಇಡ್ಲಿ ಸ್ಟ್ಯಾಂಡ್ ಇರೋದಿಲ್ಲ. ಈಗ ಬ್ಯಾಚುಲರ್ಸ್ ಎಲ್ಲ ಇರ್ತೀರಲ್ವಾ, ಸೊ ಇಡ್ಲಿ ಸ್ಟ್ಯಾಂಡ್ ಇರೋದಿಲ್ಲ, ಬಟ್ ಇಡ್ಲಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಲ್ವಾ. ಸೊ ಅವಾಗ ನೀವು ಯಾವ ರೀತಿ ಮಾಡ್ಕೋಬಹುದು ಅಂತ ಪ್ರಿಪೇರ್ ಮಾಡ್ಬೋದು ಅಂದ್ರೆ ಸೊ ಒಂದು ಈ ರೀತಿ ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಆಮೇಲೆ ಅದು ಈ ರೀತಿ ಒಂದು ಸ್ಟ್ಯಾಂಡ್ ಇರತ್ತಲ್ವಾ, ಸೊ ಈ ಸ್ಟ್ಯಾಂಡ್ನ ಇಟ್ಟು ಆಮೇಲೆ ಈ ಒಂದು ಕಪ್ ಒಳಗಡೆ ನೀವು ಇಡ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ಟೀಮ್ ಮಾಡ್ಬೋದು. ಸೊ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಬಿಕಾಸ್ ಇದು ಕಪ್ ತರ ಇರತ್ತಲ್ವಾ, ಸೊ ತುಂಬಾ ಚೆನ್ನಾಗಿ ಇಡ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಅದಲ್ದೇ ನಿಮ್ಮ ಹತ್ರ ಏನಾದ್ರು ಸ್ಟೀಲಿಂದು ಇಡ್ಲಿ ಕುಕ್ಕರ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಸೊ ಅದ್ರ ಒಳಗಡೆ ಕೂಡ ನೀಟಾಗಿ ಅಂದ್ರೆ ಅವ್ರು ಕೊಟ್ಟಿರ್ತಾರೆ ರೌಂಡ್ ಶೇಪ್ ಅಲ್ಲಿ, ಸೊ ಅಲ್ಲಿ ಈ ಒಂದು ಸಿಲಿಕಾನ್ ಕಪ್ನ ಹಾಕ್ಬಿಟ್ಟು ಸೊ ಎಣ್ಣೆ ಹಚ್ಚಿ ಆಮೇಲೆ ಇಡ್ಲಿ ಹಿಟ್ಟನ್ನ ಹಾಕಿ ನೀಟಾಗಿ ಸ್ಟೀಮ್ ಮಾಡ್ಕೋಬಹುದು. ಅಂಡ್ ಇನ್ನ ಕೆಲವೊಬ್ರು ಮನೆಯಲ್ಲಿ ಸಿಲ್ವರ್ ಇಡ್ಲಿ ಪ್ಲೇಟ್ಸ್ ಗಳೆಲ್ಲ ಇರುತ್ತೆ. ಸೊ ಸಿಲ್ವರ್ಗೂ ಕೂಡ ಇದನ್ನ ನೀವು ಯೂಸ್ ಮಾಡ್ಬೋದು. ಸಿಲ್ವರ್, ಸ್ಟೀಲು ಮತ್ತೆ ನಿಮ್ಮ ಹತ್ರ ಇಡ್ಲಿ ಪ್ಲೇಟ್ಸ್ ಇಲ್ಲ ಅಂದ್ರೂ ಕೂಡ ನಾನು ಹೇಳಿರೋ ಮೆಥಡ್ ಅಲ್ಲೂ ಕೂಡ ನೀವು ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು 3 ಕೂಡ ಮಾಡಿ ತೋರಿಸಿದ್ದೀನಲ್ವಾ, ಸಿಕ್ಕಾಪಟ್ಟೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಮೆಲ್ ಏನು ಕೂಡ ಬರೋದಿಲ್ಲ. ಬಿಕಾಸ್ ಒನ್ ಡೇ ಬಿಫೋರೇ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರ್ತೀರಲ್ವಾ ಈ ಒಂದು ಕಪ್ಸ್ ಅಲ್ವಾ, ಸೊ ಹಾಗಾಗಿ ಸ್ಮೆಲ್ ಏನು ಕೂಡ ಕ್ರಿಯೇಟ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಕೆಲವೊಬ್ರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಈಗ ಹೋಟೆಲ್ ಅಲ್ಲಿ ಆಗಿರ್ಬೋದು ಅಥವಾ ಕೆಲವೊಬ್ರು ಮನೆಯಲ್ಲಿ ಕಾಟನ್ ಬಟ್ಟೆನ ಹಾಕ್ಬಿಟ್ಟು ಸೊ ಇಡ್ಲಿನ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ರೌಂಡ್ ಶೇಪ್ ನೀಟಾಗಿ ಬರುತ್ತೆ ಅಂತ ಹೇಳಿ. ಬಟ್ ಅದೊಂದು ಅಷ್ಟು ನಮಗೆ ಯಾರಿಗೆಲ್ಲ ಮಾಡಕ್ ಬರೋದಿಲ್ಲ, ಮತ್ತೆ ಪೇಷನ್ಸ್ ಇರೋದಿಲ್ಲ, ಟೈಮ್ ಇರೋದಿಲ್ಲ. ಸೊ ನೀವು ಈ ಒಂದು ಕಪ್ನ ತಗೋಬಹುದು. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದು ಸಿಗ್ತಾ ಇದೆ. ಜಸ್ಟ್ ನೀವು ಬಿಲೀವ್ ಮಾಡಲ್ಲ, ಈ ಒಂದು 8 ಪೀಸ್ಗೆ ನಾನು 106 ರೂಪಾಯಿ ಕೊಟ್ಟಿದ್ದೆ ಅಷ್ಟೇ. ಸೊ ಆರಾಮಾಗಿ ನೀವು ಇಬ್ರು ಇದ್ದೀರಾ ಮನೇಲಿ, ಗಂಡ ಹೆಂಡತಿ ಇದ್ದೀರಾ ಅಂದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು, ಅಥವಾ ರೂಮ್ಮೇಟ್ಸ್ ಇದ್ದೀರಾ ಅಂದ್ರೂ ಕೂಡ ನೀವು ಇದನ್ನ ತಗೋಬಹುದು. ನೀವು ಇನ್ನೂ ಈಗ 8 ಇರತ್ತಲ್ವ ಒಂದು ಪ್ಯಾಕಲ್ಲಿ, ನೀವು ಬೇಕಾದ್ರೆ ಇನ್ನೂ 2 ಪ್ಯಾಕ್ಸ್ ಕೂಡ ತಗೋಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೊಳ್ಳಿ, ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಸಾಫ್ಟ್ ಆಗು ಕೂಡ ಬರುತ್ತೆ. ಸೊ ಚೆನ್ನಾಗಿದೆ. ನಂಗಂತೂ ಇದೊಂದು ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಬೇಕಾದ್ರೆ ನೀವು ಮೈಕ್ರೋ ಸೇಫಲ್ಲೂ ಅಂದರೆ ಮೈಕ್ರೋವೇವ್ ಆ್ಯಂಡ್ ಡಿಶ್ ವಾಷರ್ ಸೇಫ್ ಆಗಿರೋದ್ರಿಂದ ಸೊ ಹೆಂಗೆ ಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ವಾಶ್ ಮಾಡ್ಕೋಬೋದು. ಏನು ಕಿತ್ತೋಗೋದು ಅಥವಾ ಬ್ರೇಕ್ ಆಗೋದು ಆ ರೀತಿನಲ್ಲಿ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ಗ್ರೀನ್ ಕಲರಲ್ಲಿ ಇರೋವಂಥದ್ದು ಸಖತ್ತಾಗಿದೆ, ಕ್ಯೂಟ್ ಆಗಿದೆ. ಈ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ಎರಡೂ ಕಡೆ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ, ಓಕೆನಾ? ಆ್ಯಂಡ್ ಏನಾದ್ರು ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಡಕ್ಟ್ನ ತಗೊಳ್ಳಿ. ಬಿಕಾಸ್ ಯಾವಾಗ ಏನೆಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳೆಲ್ಲ ಬರುತ್ತೆ, ಸೊ ಏನೆಲ್ಲ ಲೇಟೆಸ್ಟ್ ಕಿಚನ್ ಐಟಮ್ಸ್ಗಳೆಲ್ಲ ಬರುತ್ತೆ, ಸೊ ಪ್ರತಿಯೊಬ್ಬರು ಮನೆಗೂ ಕೂಡ ಇರಬೇಕು. ಇದೇನು ಹೆವಿ ಜಾಸ್ತಿ ಪ್ರೈಸ್ ಏನಲ್ವಲ್ಲ, ಸೊ ತುಂಬಾ ಕಡಿಮೆ ಪ್ರೈಸು. ಸೊ ತಗೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋಗೆ ಮಿಸ್ ಮಾಡದಂತೆ ಲೈಕ್ ಮಾಡಿ, ಮತ್ತು ಕಮೆಂಟು ಕೂಡ ಮಾಡಿ ಪಾಸಿಟಿವ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.